ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನಾವು ಪ್ರತಿನಿತ್ಯ ಯೂಸ್ ಮಾಡುವ ಲಿಂಬೆಹಣ್ಣು, ಈ ಲಿಂಬೆಹಣ್ಣು ಇಂಪಾರ್ಟೆನ್ಸು ಮತ್ತು ಸೆಕ್ಸ್ನಲ್ಲಿ ಇದರದ್ದು ಏನು ಇಂಪಾರ್ಟೆನ್ಸು, ಇದ್ರ ಏನು ವಿಶೇಷತೆ, ನಾಟ್ ಓನ್ಲಿ ಸೆಕ್ಸ್, ಓವರಾಲ್ ನಮ್ಮ ಬಾಡಿಗೆ ಇದರದ್ದು ಏನು ಬೆನಿಫಿಟ್ ಅಂತ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇವತ್ತಿನಿಂದ ನೀವು ಲಿಂಬೆಹಣ್ಣು ಜ್ಯೂಸ್ ರೆಗ್ಯುಲರಾಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಲಿಂಬೆಹಣ್ಣು ನೀರು ಏನಿರುತ್ತಲ್ಲ ಅದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಸ್ಪೆಷಲಿ ಯಾರು ಮೆಟ್ರೋ ಸಿಟಿನಲ್ಲಿ ಇರ್ತಾರೆ, ಯಾರು ರೆಗ್ಯುಲರಾಗಿ ಪೊಲ್ಯೂಷನಲ್ಲಿ ಇರ್ತಾರೆ, ಯಾರು ರೆಗ್ಯುಲರಾಗಿ ಜಂಕ್ ಫುಡ್ ಜಾಸ್ತಿ ತಿಂತಾರೆ, ಅವ್ರು ಇದು ರೆಗ್ಯುಲರಾಗಿ ಅವ್ರ ಡೈಟ್ನಲ್ಲಿ ಆ್ಯಡ್ ಮಾಡಲೇಬೇಕು. ಅಂದರೆ ಇದು ಇಷ್ಟು ಬ್ಯೂಟಿಫುಲ್ ಮತ್ತು ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಸೊ ಮೇನ್ಲಿ ಇದು ಲಿಂಬೆಹಣ್ಣು ಏನಂದರೆ ರಿಚ್ ಇನ್ ವಿಟಮಿನ್ ಸಿ. ನಿಮಗೆಲ್ಲರಿಗೂ ಗೊತ್ತಿದೆ, ಡ್ಯೂರಿಂಗ್ ಕೋವಿಡ್ ಟೈಮು ಎಲ್ಲ ಡಾಕ್ಟ್ರ್ ಹೇಳ್ತಾಯಿದ್ರು ವಿಟಮಿನ್ ಸಿ ಜಾಸ್ತಿ ತೊಗೊಳ್ಳಿ, ವಿಟಮಿನ್ ಸಿ ಜಾಸ್ತಿ ತೊಗೊಳ್ಳಿ. ಯಾಕಂದರೆ ವಿಟಮಿನ್ ಸಿ ಎಷ್ಟು ಜಾಸ್ತಿ ತೊಗೊಳ್ತೀರೋ ಅಷ್ಟು ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಒಂದು ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ. ಎರಡನೇದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದರಲ್ಲಿ. ಮೂರನೇದು ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ಸು. ನಾಲ್ಕನೇದು ಆ್ಯಂಟಿ ಇನ್ಫ್ಲಮೇಟ್ರಿ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಬಾಡಿನಲ್ಲಿ ಏನೇನು ಡ್ಯಾಮೇಜಸ್ ಆಗ್ತಾ ಇದೆ ಅದು ಡ್ಯಾಮೇಜಸ್ಗೆ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡೋದೆ, ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಾರೆ. ಅಂದರೆ ಏಜಿಂಗ್ ಪ್ರೊಸೆಸ್ನ ಡಿಲೇ ಮಾಡೋದೆ. ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಬಾಡಿನಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ಊತಗಳು, ಸ್ವೆಲ್ಲಿಂಗ್ಗಳು ಆಗ್ತಾ ಇರುತ್ತೆ. ಅದು ಹಾರ್ಟ್ ಮೇಲೆ ಇರ್ಬೋದು, ಕಿಡ್ನಿ ಮೇಲೆ ಇರ್ಬೋದು, ಅನ್ನನಳಿಕೆಯಲ್ಲಿ ಇರ್ಬೋದು, ಮಸಲ್ ಲೆವೆಲ್ನಲ್ಲಿ ಇರ್ಬೋದು, ಸೊ ಲಿಗಾಮೆಂಟ್ ಲೆವೆಲ್ನಲ್ಲಿ ಇರ್ಬೋದು. ಆ ಊತನ ಇಳಿಯೋಕ್ಕೆ ಇದು ವಿಟಮಿನ್ ಸ್ಪೆಷಲಿ ಲಿಂಬೆಹಣ್ಣು ಏನಿದೆಯಲ್ಲ ಅದು ಹೆಲ್ಪ್ ಮಾಡುತ್ತೆ. ಸೊ ಇದರದ್ದು ಒಂದು 5 ಬೆನಿಫಿಟ್ ನಾನು ಹೇಳ್ಕೊಡ್ತೀನಿ. ಸಾಕಷ್ಟು ಬೆನಿಫಿಟ್ ಇದೆ, ಬಟ್ ನಾನು ಒಂದು 5 ಬೆನಿಫಿಟ್ ನಾನು ನಿಮಗೆ ಇವತ್ತು ಹೇಳ್ತೀನಿ. ಯಾಕಂದರೆ ವಿಟಮಿನ್ ಸಿ, ವಿಟಮಿನ್ ಸಿಟ್ರಿಕ್ ಆ್ಯಸಿಡು, ಆ್ಯಂಟಿ ಆಕ್ಸಿಡೆಂಟು, ಆ್ಯಂಟಿ ಇನ್ಫ್ಲಮೇಟರಿ, ಇದರದ್ದು ಮೇನ್ ಸೋರ್ಸ್ ಏನಿದೆ ಲೆಮನ್ ಇದೆ ಅಥವಾ ಲಿಂಬೆಹಣ್ಣಿದೆ. ಸೊ ಫಸ್ಟ್ ಏನಂದರೆ ಪ್ರಮೋಟ್ಸ್ ಹೈಡ್ರೇಷನ್. ಪ್ರಮೋಟ್ಸ್ ಹೈಡ್ರೇಷನ್ ಏನಂದರೆ, ಇವಾಗ ಈ ವರ್ಷ ನಾವು ಎಷ್ಟು ಹೈ ಟೆಂಪ್ರೇಚರ್ ನೋಡಿದ್ದೀವಿ, ಹೆವಿ ಟೆಂಪ್ರೇಚರ್ ನೋಡಿದ್ದೀವಿ. 42, 43 ಡಿಗ್ರಿವರೆಗೆ ಬೆಂಗಳೂರು ಟೆಂಪ್ರೇಚರ್ ಇತ್ತು. ಉತ್ತರ ಕರ್ನಾಟಕದಲ್ಲಿ ತಾವು ರಾಯಚೂರು, ಯಾದಗಿರಿ, ಕಲಬುರಗಿ ಸೈಡ್ ಹೋದರೆ 46, 48 ಡಿಗ್ರಿವರೆಗೆ ಟೆಂಪ್ರೇಚರ್ ಇತ್ತು. ಆ ಟೆಂಪ್ರೇಚರ್ನಲ್ಲಿ ಏನಾಗುತ್ತೆ, ಬಾಡಿನಲ್ಲಿರುವ ನೀರಿನ ಅಂಶ ಏನಾಗುತ್ತೆ, ಬೆವ್ರ ಮುಖಾಂತರ, ಸ್ವೆಟ್ಟಿಂಗ್ ಮುಖಾಂತರ ಹೊರಗಡೆ ಹೋಗುತ್ತೆ. ಆವಾಗ ಬಾಡಿನಲ್ಲಿ ನೀರಿನ ಅಂಶ ಕೊರತೆ ಆಗುತ್ತೆ. ಯಾವಾಗ ಬಾಡಿನಲ್ಲಿ ನೀರಿನ ಅಂಶ ಕೊರತೆ ಆಗುತ್ತೆ ನೋಡಿ, ಮೆಟಾಬಾಲಿಸಮ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಅವರ್ ಬಾಡಿ ಈಸ್ 70% ಆಫ್ ವಾಟರ್. ಸೊ ವಾಟರ್ ಹೀಲ್ಸ್ ವಾಟರ್ ಅಥವಾ ವಾಟರ್ ನರಿಷಸ್ ವಾಟರ್ ಅಂತೀವಿ. ಸೊ ಬಾಡಿಗೆ ಪ್ರತಿಯೊಂದು ಫಂಕ್ಷನ್ಸ್ಗೆ ನೀರು ಬೇಕೇ ಬೇಕು. ಸೊ ನೀವು ಒಂದು ಸ್ಟಡಿ ಏನು ಹೇಳ್ತಾರೆ ಅಂದರೆ, ಆ್ಯಾವರೇಜ್ ಒಂದು 3.5ರಿಂದ 4 ಲೀಟರ್ ನೀರು ನೀವು ಕುಡಿಲೇಬೇಕು. ಯಾಕಂದರೆ ಇದು ಕಿಡ್ನಿ ಫಿಲ್ಟ್ರೇಷನ್ಗೆ, ಹಾರ್ಟ್ಗೆ, ಲಂಗ್ಸ್ಗೆ, ಲಿವರ್ಗೆ, ಬಾಡಿ ಮೆಟಾಬಾಲಿಸಮ್ಗೆ ಇಂಪಾರ್ಟೆಂಟ್. ಸೊ ಆ ನೀರು ಕುಡಿಯೋವಾಗ ಬರೀ ನೀರು ಕುಡಿಯೋಕ್ಕಿಂತ ಸ್ವಲ್ಪ ಲಿಂಬೆಹಣ್ಣು ರಸ ಅದರಲ್ಲಿ ಹಾಕಿ, ಲಿಂಬೆಹಣ್ಣು ಜ್ಯೂಸ್ ಅದರಲ್ಲಿ ಹಾಕಿ ಕುಡಿದ್ರೆ ಅದು ಇಷ್ಟು ಒಳ್ಳೆಯದಿರುತ್ತೆ. ಆಯುರ್ವೇದದಲ್ಲಿ ಇದು ಏನು ಹೇಳ್ತಾರೆ ಅಂದರೆ, ಶೋಧಕ, ಪಾಚಕ, ದೀಪಕ. ಅಂದರೆ ಇಡೀ ಬಾಡಿನ ಕ್ಲೀನ್ಸ್ ಮಾಡುತ್ತೆ. ನಾವೊಂದು ಪಾತ್ರೆ ಇದೆ ಅಂತ ತಿಳ್ಕೊಳ್ಳಿ, ಪಾತ್ರೆ ಎಲ್ಲ ರಾತ್ರಿ ತಿಂದಿದ್ದು ಮಸಾಲೆ ಎಲ್ಲ ಅದ್ರ ಮೇಲೆ ಹತ್ತಿದಿರುತ್ತೆ. ಆವಾಗ ಏನು ಮಾಡ್ತೀವಿ, ಸ್ವಲ್ಪ ಲಿಂಬೆಹಣ್ಣು ಜ್ಯೂಸ್ ಅದರಲ್ಲಿ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಎಲ್ಲ ಗಲೀಜು ಹೋಗಿಬಿಡುತ್ತೆ. ಹೇಗೆ ಆ ಪಾತ್ರೆಯಲ್ಲಿ ಸ್ಟಿಕ್ ವಾಲ್ಗೆ ಆಗಿದ್ದು ಆಯಿಲ್ ಇರ್ಬೋದು, ಮಸಾಲೆ ಇರ್ಬೋದು, ಅದು ಹೇಗೆ ಕ್ಲೀನ್ ಮಾಡುತ್ತೆ ಲಿಂಬೆಹಣ್ಣು, ನಮ್ಮ ಬಾಡಿನಲ್ಲಿ ಅದೇ ಥರ ನಮ್ಮ ರಕ್ತ ಧಮನಿಗಳೇನಿರುತ್ತೆ ನೋಡಿ, ಅದರೊಳಗಡೆ ಫ್ಯಾಟ್ ಕೂತ್ಕೊಳ್ತಾ ಇರುತ್ತೆ. ಅಥಿರೋಸ್ಕ್ಲಿರೋಸಿಸ್ ಅಂತೀವಿ. ಸೊ ಇದು ಲಿಂಬೆಹಣ್ಣು ಜ್ಯೂಸು ಯಾರು ರೆಗ್ಯುಲರ್ ಕುಡಿತಾ ಇರ್ತಾರಲ್ಲ ಅವ್ರನ್ನಲ್ಲಿ ಅವರು ವೆಸಲ್ಸ್ ಬ್ಲಾಕ್ ಆಗೋದೇ ಇಲ್ಲ, ಕ್ಲೀನ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಯಾವುದೋ ಕೊಲೆಸ್ಟ್ರಾಲ್ ಜಾಸ್ತಿ ಕೂತ್ಕೊಳ್ಳಲ್ಲ. ಸೊ ಒಂದು ಇಟ್ ಪ್ರಮೋಟ್ಸ್ ಹೈಡ್ರೇಷನ್. ಅಂದರೆ ನೀವು ನೀರು ಎಷ್ಟು ಚೆನ್ನಾಗಿ ಕುಡಿತೀರ ಲಿಂಬೆಹಣ್ಣು ಜ್ಯೂಸ್ ಆಗಿಬಿಟ್ಟು ಬಾಡಿನಲ್ಲಿ ನಿಮ್ಮ ವಾಟರ್ ರಿಟೆನ್ಷನ್ ಅಷ್ಟೇ ಜಾಸ್ತಿ ಇರುತ್ತೆ. ಸೆಕೆಂಡ್, ನಾ ಹೇಳಿದಂಗೆ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಬಾಡಿನಲ್ಲಿ ಜಾಸ್ತಿ ಆದರೆ, ಅಥವಾ ವಿಟಮಿನ್ ಸಿ ಬಾಡಿನಲ್ಲಿ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಏನೇನು ಹೆಲ್ಪ್ ಆಗುತ್ತೆ, ಪ್ರೋಟೀನ್ ಅಬ್ಸಾರ್ಪ್ಷನ್ ಹಿಡ್ಕೊಂಡು ಪ್ರೋಟೀನ್ ಸಿಂಥೆಸಿಸ್ನಲ್ಲಿ ವಿಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿದು
ಇಮ್ಯುನಿಟಿನಲ್ಲಿ ಇದರದ್ದು ತುಂಬ ಒಳ್ಳೆ ರೋಲ್ ಇದೆ. ವಿಟಮಿನ್ ಸಿ ಇದು ಚೆನ್ನಾಗಿ ಆಗಬೇಕಂದ್ರೆ ಬಾಡಿನಲ್ಲಿ ಕೊಲಾಜನ್ ಅಂತ ಅಂಶ ಇರುತ್ತೆ, ಅದ್ರ ಸಿಂಥೆಸಿಸ್ನಲ್ಲಿ ಅದರ ಪ್ರೊಡಕ್ಷನ್ನಲ್ಲಿ ಇದರದ್ದು ತುಂಬ ಇಂಪಾರ್ಟೆಂಟು. ಜೊತೆಗೆ ಏನಂದರೆ ಬಾಡಿನಲ್ಲಿ ಯಾವುದೋ ರೀತಿ ಅಬ್ಸ್ಟ್ರಕ್ಷನ್ ಇದೆ, ಬ್ಲಾಕೇಜಸ್ ಇದೆ, ಅದು ಕ್ಲಿಯರ್ ಮಾಡಬೇಕಂದ್ರೆ ವಿಟಮಿನ್ ಸಿ ಬೇಕೇ ಬೇಕು. ಜೊತೆಗೆ ಏನಂದರೆ ಇಟ್ ರೆಗ್ಯುಲರೈಸ್ ಬಾಡೀಸ್ ಟೆಂಪರೇಚರ್ ಮತ್ತು ಮೆಟಾಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಎಲ್ಲ ಬೆನಿಫಿಟ್ ವಿಟಮಿನ್ ಸಿ ಮತ್ತು ವಿಟಮಿನ್ ಸಿ ಲಿಂಬೆಹಣ್ಣು ಇದರಿಂದ ಆಗುತ್ತೆ. ಮೂರನೇ ಪಾಯಿಂಟ್ ಅಂದರೆ ವೇಟ್ ಲಾಸ್ಗೆ. ತುಂಬ ಜನ ಕೇಳ್ತಾರೆ, ಸರ್ ನನಗೆ ವೇಟ್ ಲಾಸ್ ಮಾಡಬೇಕು, ಏನಾದರೂ ಮನೆ ಮದ್ದು ಹೇಳಿ ಅಂತ. ಸೊ ಹೇಳ್ತೀನಿ, ದಿನ ತಾವೇನು ಮಾಡಿ ರೆಗ್ಯುಲರಾಗಿ ಸ್ವಲ್ಪ ಲಿಂಬೆಹಣ್ಣು ಜ್ಯೂಸ್ ಕುಡಿಯೋಕೆ ಸ್ಟಾರ್ಟ್ ಮಾಡಿ ವಿತೌಟ್ ಶುಗರ್. ನಿಮಗೆ ಸ್ವೀಟ್ ಏನಾದರೂ ಬೇಕಂದರೆ ಸ್ವಲ್ಪ ಏನು ಮಾಡಿ, ಜೇನುತುಪ್ಪ ಮತ್ತು ಸ್ವಲ್ಪ ದಾಲ್ಚಿನ್ನಿ ಪೌಡರ್, ಸ್ವಲ್ಪ ಒಂದು ಪಿಂಚ್ ಅಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕೆ ಸ್ಟಾರ್ಟ್ ಮಾಡಿ. ಇದು ಏನು ಮಾಡುತ್ತೆ, ಒಂದು ಒಳ್ಳೆ ಫ್ಯಾಟ್ ಬರ್ನರ್. ಬಾಡಿನಲ್ಲಿ ಒಂಥರ ಫ್ಯಾಟ್ ಡೆಪಾಸಿಟ್ ಆಗೋಕ್ಕೆ ಕೊಡಲ್ಲ, ಆಗಿದ್ದ ಫ್ಯಾಟ್ನ ಬರ್ನ್ ಮಾಡುತ್ತೆ. ಮೂರನೇದು, ಊಟ ಮಾಡೋಕ್ಕಿಂತ 1 ಅವರ್ ಮುಂಚೆ ಈ ಥರ ಸ್ವಲ್ಪ ನೀವು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಹಾಕಿಬಿಟ್ಟು, ಚಕ್ಕೆ, ದಾಲ್ಚಿನ್ನಿ ಅಂದರೆ ಚಕ್ಕೆ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಕುಡಿದ್ಬಿಟ್ರೆ ಒಂದರ ನಿಮಗೆ ಹಸು ಕಡಿಮೆ ಆಗುತ್ತೆ. ಯಾಕಂದರೆ ಜ್ಯೂಸ್ ಇಮಿಡಿಯೇಟ್ಲಿ ಮತ್ತು ಜೇನುತುಪ್ಪ ಇಮಿಡಿಯೇಟ್ಲಿ ಸ್ಟ್ರೆಂತ್ ಕೊಡೋದೆ. ನೀವು ಸ್ವಲ್ಪ ತಿನ್ನೋದು 2 ರೊಟ್ಟಿ ತಿನ್ನುವಾಗ 1 ರೊಟ್ಟಿ ತಿಂತಾರೆ, 2 ಚಪಾತಿ ತಿನ್ನೋರು 1.5 ಚಪಾತಿ ತಿಂತಾರೆ. ಒಂಥರ ಇಂಟೇಕ್ ಕಡಿಮೆ ಆಗುತ್ತೆ. ಮತ್ತೊಂದು ಎರಡನೇದು ಅಂದರೆ ಕ್ಲೀನಾಗಿ ಡೈಜೆಷನ್ ಆಗಿಬಿಟ್ಟು ಎಕ್ಸೆಸ್ ಫ್ಯಾಟು, ಎಕ್ಸೆಸ್ ಆಯಿಲ್ ಏನಿದೆ ಬಾಡಿದಿಂದ ಹೊರಗಡೆ ಎಕ್ಸ್ಕ್ರೀಟ್ ಆಗುತ್ತೆ. ಮೂರನೇದೇನೆಂದರೆ ಈಜಿ ಅಲ್ಟರ್ನೇಟಿವ್ ಟು ಶುಗರ್. ಏನು ನಾವು ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಏನು ಹೇಳ್ತೀವಿ ನೋಡಿ, ಬೆವರೇಜಸ್ಸು, ಅದರಲ್ಲಿ ಸೋಡಾ ಮತ್ತು ಶುಗರ್ ಇರುತ್ತಲ್ಲ, ತುಂಬ ಡೇಂಜರ್ ಕಾಂಬಿನೇಷನ್ ಅದು. ವೇಟ್ ಗೇನ್ಗೆ, ಬಾಡಿನಲ್ಲಿ ಬ್ಲಾಕೇಜಸ್ಗೆ, ಹೇರ್ ಫಾಲ್ಸ್ಗೆ, ತುಂಬ ಬೇಗ ಏಜಿಂಗ್ಗೆ, ಇವೆಲ್ಲ ಯಾವುದೋ ಕಂಪನಿದ ಹೆಸರು ತೊಗೊಳ್ಳಲ್ಲ, ಬಟ್ ಆ ಕೋಕು ಈ ಕೋಕು ಅದು ಕುಡಿದ್ರೆ ನಮಗೆ ಜೋಶ್ ಬರುತ್ತೆ, ಶಕ್ತಿ ಬರುತ್ತೆ, ಏನೇನೋ ಹೇಳ್ತಾರಲ್ಲ, ಭಯಕ್ಕಿಂತ ಮುಂಚೆ ಭಯ ಇದ್ದರೆ ಕುಡಿದ್ರೆ ಭಯ ಹೋಗುತ್ತೆ ಅಂತ ಇವೆಲ್ಲ ಸೆಲೆಬ್ರಿಟೀಸ್ ಪ್ರಮೋಟ್ ಮಾಡ್ತಾರಲ್ಲ, ಅವ್ರು ಓನಾಗಿ ಕುಡಿಯಲ್ಲ. ಅದು ನಮ್ಮ ಇಂಡಿಯಾನಲ್ಲೇ ಒಬ್ಬರು ಫಿಲ್ಮ್ ಸ್ಟಾರ್ ಏನಿದಾರಲ್ಲ, ಮುಂಚೆ ತುಂಬ ಪ್ರಮೋಟ್ ಮಾಡ್ತಿದ್ದಕ್ಕೆ, ಅವರಿಗೆ ಈ ಕುಡಿದುನೇ ಕೋಲಾನ್ ಕ್ಯಾನ್ಸರ್ ಆಗಿದೆ. ಅವ್ರು ಕೋಲಾನ್ ಕಟ್ ಮಾಡಿದ್ದಾರೆ. ಅವ್ರಿಗೆ ಏನಾಗಿದೆ, ಡೈಜೆಷನ್ ಕರೆಕ್ಟಾಗಿ ಇಲ್ಲ. ಸೊ ಲಿಮಿಟೆಡ್ ಫುಡ್ ತಿಂತಾರೆ ಅವರು. ಬಟ್ ಯಾವಾಗೋ ಮೀಡಿಯಾನಲ್ಲಿ ಬಂದು ಹೇಳಿಲ್ಲ ಅವರು, ನಾನು ಇದು ಕುಡಿದು ನಂದು ಇಂಟೆಸ್ಟೈನ್ ಹಾಳಾಗಿದೆ, ನೀವು ಕುಡಿಬೇಡಿ. ಯಾಕಂದರೆ ಕಂಪನಿ ಜೊತೆಗೆ ಅವ್ರ ಟೈಅಪ್ ಇರುತ್ತೆ. ಸೊ ಈ ಏನು ಇವೆಲ್ಲ ಬೆವರೇಜಸ್ ಏನು ಇರುತ್ತೆ ನೋಡಿ, ನೀವು 25, 30, 40, 50 ರೂಪಾಯಿಗೆ ಏನು ಕುಡಿತೀರಲ್ಲ, ಹಾರ್ಡ್ಲಿ 1 ರೂಪಾಯಿ 2 ರೂಪಾಯಿನಲ್ಲಿ ಅವ್ರಿಗೆ ರೆಡಿ ಆಗುತ್ತೆ. ಬಟ್ ಈ ವಿಷ ಎಷ್ಟು ಚೆನ್ನಾಗಿ ಗ್ಲಿಮ್ ಆಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ, ಯಾವುದೋ ಹೀರೋ ಒಂದು ಹೆಲಿಕಾಪ್ಟರ್ ಮೇಲಿಂದ ಬರ್ತಾನೆ, ಯಾವುದೋ ಒಂದು ಟ್ರಕ್ ಹಿಂದ್ಗಡೆ ಏನೋ ಸ್ಟ್ರಕ್ ಆಗಿದ್ದಿರುತ್ತೆ, ಮೇಲಿನ ಹೆಲಿಕಾಪ್ಟರ್ದಿಂದ ಅವನು ಟ್ರಕ್ನ ಎತ್ತಾನೆ. ಈ ಥರ ಗ್ಲ್ಯಾಮರಸ್ ಆ್ಯಡ್ ತೋರಿಸಿ ಯಂಗ್ ಹುಡುಗರಿಗೆ ಒಂಥರ ಒಂದು ಮ್ಯಾಚೋ ಫೀಲಿಂಗ್ ಬರಬೇಕು, ನಾನು ಗಂಡಸ್ತಾನೆ ಇದೆ ಅಂತ. ಇವೆಲ್ಲ ಡ್ರಿಂಕ್ಸ್ ಎಷ್ಟು ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ ಅಂದರೆ ಅಷ್ಟು ಹೇಳಂಗಿಲ್ಲ, ಅಷ್ಟು ವಿಷ ಅದು. ನೀವು ಒಂದು ಸತಿ ಆ ಕುಡಿತೀರಲ್ಲ, ಅದೇ ಸ್ವಲ್ಪ ನಿಮ್ಮ ಟಾಯ್ಲೆಟ್ ಸೀಟ್ನಲ್ಲಿ ಹಾಕಿ ನೋಡಿ, ಎಷ್ಟು ಗಲೀಜ್ ಟಾಯ್ಲೆಟ್ ಇದ್ರೂ ಕ್ಲೀನಾಗಿ ಆಗುತ್ತೆ. ಸೊ ಈ ಥರ ಈ ಶುಗರ್ ಆ್ಯಡೆಡ್ ಬೆವರೇಜಸ್ ಕೊಡೋಕ್ಕಿಂತ ಲಿಂಬೆಹಣ್ಣು ಜ್ಯೂಸ್ ತೊಗೊಳ್ಳಿ. ಅದಕ್ಕೆ ರೀಪ್ಲೇಸ್ಮೆಂಟ್, ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಎಷ್ಟು ಒಳ್ಳೆಯದು ಗೊತ್ತಾ ನಿಮಗೆ, ಬೇಸಿಗೆ ಕಾಲದಲ್ಲಿ ನೀವು ಅದು ಪರ್ಟಿಕ್ಯುಲರ್ ಕೋಕು ಅದು ಕುಡಿಯೋಕ್ಕಿಂತ 1 ಗ್ಲಾಸ್ ಲಿಂಬೆಹಣ್ಣು ಜ್ಯೂಸ್ ತೊಗೊಳ್ಳಿ. ಇನ್ಸ್ಟಂಟ್ ಎನರ್ಜಿ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಇಮಿಡಿಯೇಟ್ಲಿ ನಿಮ್ಮ ಬಾಡಿನಲ್ಲಿ ಇದ್ದಿದ್ದು ಎಲ್ಲ ವಿಷಯ ಹೊರಗಡೆನೇ ತೆಗೆಯುತ್ತೆ. ಅಷ್ಟು ಹೆಲ್ತ್ಗೆ ಪ್ರಮೋಟ್ ಮಾಡೋತ್ತೆ. 10 ರೂಪಾಯಿನಲ್ಲಿ ಸಿಗುತ್ತೆ ಸರ್, 30 ರೂಪಾಯಿನಲ್ಲಿ. ಅದು ಯಾವಾಗೋ ಮಾಡಿದಿರುತ್ತೆ, 3 ತಿಂಗಳು 4 ತಿಂಗಳು ಮುಂಚೆ. ಅದು ಕೊಡೋಕ್ಕಿಂತ ಫ್ರೆಶ್ ಜ್ಯೂಸ್ ಕುಡಿಬೋದು, ಇಮಿಡಿಯೇಟ್ಲಿ ನಿಮ್ಮ ಎದುರುಗಡೆನೇ ಮಾಡಿಕೊಡ್ತಾರೆ ಜನ. ಸೊ 5ನೇದು ಏನಂದರೆ ಇಂಪ್ರೂವ್ಸ್ ಡೈಜೆಷನ್. ನಾನು ಇವಾಗ ಆಲ್ರೆಡಿ ಹೇಳಿದೆ ಅಲ್ಲ, ದೀಪನ ಮತ್ತು ಪಾಚನ ಗುಣ ಇದ್ದಿದ್ದ ಕಡೆಯಿಂದ ಜೀರ್ಣಶಕ್ತಿನ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ, ಅದನ್ನು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಏನಿದೆಯಲ್ಲ ಲಿಂಬೆ ಹಣ್ಣಿದೆ. ಸೊ ಇದು ಆಯಿತು ಜನರಲ್ ಬೆನಿಫಿಟ್.
ನನ್ನ ಫೀಲ್ಡ್ ಏನಿದೆಯಲ್ಲ ಸೆಕ್ಸೋಲಜಿ ಮತ್ತು ಫರ್ಟಿಲಿಟಿ, ಲೈಂಗಿಕ ತಜ್ಞ ಮತ್ತು ಏನಿದೆ ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಸ್ಪೆಷಲಿ ಮೇಲ್ ಇನ್ಫರ್ಟಿಲಿಟಿ ಇದೆ, ಪುರುಷನಲ್ಲಿ ಏನು ವೀರ್ಯ ದೋಷ ಇದೆ, ವೀರ್ಯನಲ್ಲಿ ಸಮಸ್ಯೆ ಇದೆ, ವೀರ್ಯ ಇದೆ, ಆ ಥರ ಕಂಡೀಷನಲ್ಲಿ ಇದು ಲಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಏನಾಗುತ್ತೆ, ಆ ಸೆಮೆನೋವೈರಸ್ ಟ್ಯೂಬ್ಯೂಸ್ನಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಇದ್ದರೆ, ವೆರಿಕೋಶಲ್ದಿಂದ ಏನಾದರೆ ಸ್ಪರ್ಮ್ ಪ್ರೊಡಕ್ಷನಲ್ಲಿ ಡಿಲೇ ಆಗ್ತಾಯಿದ್ರೆ, ಅಥವಾ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಿದೆ ಬಟ್ ಜಾಸ್ತಿ ಟೈಮ್ ಹೋಲ್ಡ್ ಆಗ್ತಾ ಇಲ್ಲ ಅಂದರೆ, ಈ ವಿಟಮಿನ್ ಏನಿದೆಯಲ್ಲ, ಸ್ಪೆಷಲಿ ಸಿಟ್ರಿಕ್ ಆ್ಯಸಿಡ್ ಇರ್ಬೋದು, ವಿಟಮಿನ್ ಸಿ ರಿಚ್ ಇರ್ಬೋದು, ಆ್ಯಂಟಿ ಆಕ್ಸಿಡೆಂಟು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಏನು ಮಾಡುತ್ತೆ, ಒಳ್ಳೆ ರೀತಿ ನ್ಯಾಚುರಲಾಗಿ ಒಳ್ಳೆ ಸ್ಪರ್ಮ್ ಪ್ರೊಡಕ್ಷನ್ಗೆ, ವೀರ್ಯ ಶುದ್ಧಿಗೆ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರಾಗಿ ತಮ್ಮ ಡೈಟ್ನಲ್ಲಿ ಸ್ಪೆಷಲಿ ಬೆಸ್ಟ್ ಟೈಮ್ ಈಸ್ ಅರ್ಲಿ ಮಾರ್ನಿಂಗ್. ಬೆಳಗ್ಗೆ ಬ್ರಷ್ ಆದಮೇಲೆ 1 ಗ್ಲಾಸ್ ನೀರಿನಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅದ್ರ ರಸ ಹಾಕಿಬಿಟ್ಟು ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಚಕ್ಕೆ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಸ್ಕಿನ್ ಮೇಲೆ ಗ್ಲ್ಯಾಮರ್ ಬರುತ್ತೆ, ಸ್ಕಿನ್ ಶೈನ್ ಆಗುತ್ತೆ, ಓವರಾಲ್ ಬಾಡಿನಲ್ಲಿ ವಿಷ ಎಲ್ಲ ಎಕ್ಸ್ಪೆಲ್ ಆಗುತ್ತೆ. ಯಾರಿಗೆ ಕಿಡ್ನಿ ಸ್ಟೋನ್ ಏನಾದರೂ ಸಮಸ್ಯೆ ಇದ್ದರೆ, ಯಾಕಂದರೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ, ಕಿಡ್ನಿ ಸ್ಟೋನ್ನ ಪುಡಿ ಮಾಡಿಬಿಟ್ಟು ಎಲ್ಲ ಬಾಡಿಯಿಂದ ಹೊರಗಡೆ ತೆಗುತ್ತೆ. ಸೊ ಯಾವಾಗ ಇಷ್ಟು ಬೆನಿಫಿಟ್ ಈ ವಿಟಮಿನ್ ಸಿದು ಲಿಂಬೆ ಹಣ್ಣಿದ್ದರೆ ನಾವು ಯಾಕೆ ಕುಡಿಬಾರ್ದು? ಸೊ ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ತಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.